ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಮಯಂಡಿ ಅವರನ್ನ. ಡೈಲಿ ಬೆಳಗ್ಗೆ HP ಮೇಲ್ ಬಾಕ್ಸ್ನಲ್ಲಿ ಬೆಂಡ್ ದ ರೂಲ್ಸ್ ಮೇಲ್ ನೋಡುವಾಗ ದೀಪಿಕಾ ಪಡ್ಕೋಣೆ ನೋಡ್ಬಿಟ್ಟು ಅವಳಕ್ಕಾಗೇ ಬೆಂಡಾಗುವ ಹುಡುಗರೆ, ಆ ಅಡ್ವರ್ಟೈಸ್ಮೆಂಟ್ ಲ್ಯಾಪ್ಟಾಪ್ಗಾಗಿ ಅನ್ನೋದನ್ನೇ ಮರೆತ್ಬಿಟ್ಟು ಈ ತರ ವೈಟ್ ಟಾಪ್ಸ್ ವಿತ್ ಯೆಲ್ಲೋ ಕೋಟ್ ನನ್ನ ಹತ್ರ ಇದೆಯಾ, ಈ ತರ ಹೇರ್ ಸ್ಟೈಲ್ ನಾನು ಇಟ್ಕೊಂಡ್ರೆ ಚೆನ್ನಾಗಿರುತ್ತಾ, ಈ ತರ ಐಟಮ್ಗಳನ್ನ ಫ್ಲಿಪ್ಕಾರ್ಟ್ ಅಲ್ಲಿ ತಗೊಳ್ಳೋಣ ಅಥವಾ ಜಬಾಂಗ್ ಅಲ್ಲಿ ತಗೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇರುವ ಹುಡುಗಿಯರೇ, ಮತ್ತೆ ಆವಾಗ ಕೆಲಸ ಮಾಡಿ HP ಸಕ್ಸಸ್ಫುಲ್ ಗ್ರೋತ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರುವ ಮಿತ್ರರೇ, ನಿಮ್ ಎಲ್ಲರಿಗೆ ನನ್ನ ಹೃದಯ ತುಂಬಿದ ನಮಸ್ಕಾರಗಳು. ನನ್ನ ಪ್ರಕಾರ HPಗೆ 2 ಅಬ್ರಿವೇಶನ್ಸ್ ಇದೆ. ಒಂದು ಹ್ಯೂಲೆಟ್ ಪಕಾರ್ಡ್, ಇನ್ನೊಂದು ಹೆವೆನ್ಲಿ ಪ್ಯಾರಡೈಸ್. ನನ್ನ ಹೆಸರು ಮಾಯಾಂಡಿ. ಐ ಆಮ್ ಫ್ರಮ್ ತಮಿಳ್ನಾಡು ಅಂಡ್ ಐ ಆಮ್ ಅ ವರ್ಟಿಕಲಿ ಚಾಲೆಂಜ್ಡ್ ಪರ್ಸನ್. ಐ ಆಮ್ ವೆರಿ ಟಾಲ್. ನನ್ನ ಮನೆಯಲ್ಲಿ ಮದುವೆ ಬಗ್ಗೆ ಡಿಸ್ಕಷನ್ ಹೆಂಗ್ ಮಾಡ್ತಾರೆ ಗೊತ್ತಾ? ನನ್ನ ಅಪ್ಪ ಹೇಳ್ತಾರೆ, ಈ ಕುತುಬ್ ಮಿನಾರ್ಗೆ ಎಲ್ಲಪ್ಪ ಗೋಲ್ ಗುಂಬಸ್ ಹುಡುಕೋದು. ನಾನ್ ಹೇಳಿದೆ, ಡ್ಯಾಡಿ ಬೇಜಾರು ಮಾಡ್ಕೋಬೇಡಿ. ಓಕೆ, ನನಗೇನು ಕಡಿಮೆನಾ? ಒಳ್ಳೆ ತಾಜ್ ಮಹಲ್ ಸಿಗ್ತದೆ ಬಿಡಿ ಅಂದೆ. ಓಕೆ, 2007 ನಲ್ಲಿ ಬೆಂಗಳೂರು ಬಂದೆ. ನಾನು ಹೆಂಗ್ ಬೆಂಗಳೂರು ಬಂದೆ ಗೊತ್ತಾ? ಕಣ್ಣಲ್ಲಿ ಕನಸುಗಳು, ಮನದಲ್ಲಿ ಆಸೆಗಳು, ಈ ತರ ನನಗೆ ಏನೂ ಇಲ್ಲ, ಸುಮ್ಮನೆ ಬೆಂಗಳೂರು ಬಂದೆ. ಇಲ್ಲಿ ಬಂದು ನಾನು ಏನೇನು ಇಷ್ಟಪಟ್ಟೆ, ಹೆಂಗೆಲ್ಲ ಕಷ್ಟಪಟ್ಟೆ, ಇದೆಲ್ಲ ನಾನು ನಿಮಗೆ ಹೇಳ್ತೀನಿ ಸಿಕ್ಕಾಪಟ್ಟೆ. ಫಸ್ಟ್ ಆಟೋ ಡ್ರೈವರ್ಗಳ ಬಗ್ಗೆ ಹೇಳಬೇಕು. ರೀಸೆಂಟ್ ಆಗಿ ದೀಪಾವಳಿಗೆ ನಮ್ಮೂರ್ಗೆ ಹೋಗ್ಬಿಟ್ಟು ಬ್ಯಾಂಗ್ಳೂರ್ ಬಂದೆ. ಬಸ್ ಕಲಾಶಿಪಾಳ್ಯದಲ್ಲಿ ಸ್ಟಾಪ್ ಆಯಿತು. ಅಲ್ಲಿ ಇರುವ ಆಟೋ ಡ್ರೈವರ್ಗಳನ್ನ ನೋಡಿದ್ರೆ IPL ಪ್ಲೇಯರ್ಸ್ ನ ಆಕ್ಷನ್ ಅಲ್ಲಿ ತಗೊಳ್ಳುವ ಟೀಮ್ ಓನರ್ಗಳ ತರ ನಿಂತಿರ್ತಾರೆ. ಬಸ್ಲಿಂದ ಕೆಳಗೆ ಇಳಿದಿಲ್ಲ ನಾನು, ಅವರೆಲ್ಲ ಇವನ್ ನನಗೆ ಅವನ್ ನನಗೆ ಅಂತ ಬಸ್ನಿಂದ ಇಳಿಯುವಾಗಲೇ ಕರಿತಾ ಇರ್ತಾರೆ. ನಾನು ರೆಡ್ ಶರ್ಟ್ ಹಾಕೊಂಡು ಬಂದೆ. ಒಂದು ಆಟೋ ಡ್ರೈವರ್ ಹೇಳಿದ, ಆ ರೆಡ್ ಶರ್ಟ್ ಹಾಕೊಂಡಿದ್ದಾನಲ್ಲ ಅವನ್ ನನಗೆ ಅಂತ. ನಾನು ಕೆಳಗೆ ಬಂದೆ. ಸರ್, ನೀವು ನಮಕ್ಕಂತ ಕನ್ಫರ್ಮ್ ಆಯ್ತು, ಎಲ್ಲಿ ಹೋಗ್ಬೇಕಂತ ಮಾತ್ರ ಹೇಳಿ ಅಂದ. ನಾನು ಸರಿ ಇವನ ಹತ್ರ ಸ್ವಲ್ಪ ಡಿಫ್ರೆಂಟ್ ಆಗಿ ಡೀಲ್ ಮಾಡ್ಬೇಕು ಅನ್ಬಿಟ್ಟು, ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗ್ತೀಯಾ ಅಂದೆ. ಅವನ್ ಹೇಳಿದ, ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗ್ತೀಯಾ ಅಂದೆ. ಅದಕ್ಕೆ ತಾನೇ ಸ್ವಾಮಿ ನಾವು ಇರೋದು ಅಂದ. ಸರಿ ಹಂಗಾದ್ರೆ ಮಾರ್ಸಿಗೆ ಕರ್ಕೊಂಡು ಹೋಗ್ತೀಯಾ ಅಂದೆ. ಶಾಕ್ ಆಗ್ತಾನೆ ಅನ್ಕೊಂಡೆ. ಅವನು ತುಂಬಾ ಕೂಲ್ ಆಗಿ ಬನ್ನಿತಾರೆ ಹೋಗೋಣ ಅಂತ. ಸರಿ ಎಷ್ಟಪ್ಪ ಆಗುತ್ತೆ ಅಂದೆ. 900 crores ಆಗುತ್ತೆ அப்படின்னா. ಸರಿ ನಾನು ಹೇಳಿದೆ, ISRನವರೇ 450 crores ತಾನಪ್ಪ ಖರ್ಚು ಮಾಡಿದ್ರು ಅಂದೆ. ಏನ್ ಸರ್ ಮಾಡೋದು, ವಾಪಸ್ ಅಲ್ಲಿಂದ ಖಾಲಿ ಬರ್ಬೇಕಲ್ಲ ಅಂದ. ಸರಿ ಇನ್ನೊಂದು, ಹಲ್ಸೂರ್ ಕಡೆ ಹೋಗ್ತಾ ಇದ್ದೆ. ಅಲ್ಲಿಂದ ಒಂದು ಹುಡುಗ ಹತ್ರ ಕೇಳಿದೆ, ಇಲ್ಲಿಂದ ಹಲ್ಸೂರ್ ಲೇಕ್ ಎಷ್ಟು ದೂರಪ್ಪ ಅಂತ. ಅವನು ಹೇಳಿದ, ಸರ್ ನಡ್ಕೊಂಡು ಹೋದ್ರೆ 5 ನಿಮಿಷ, ನಾ ಎಡ್ಡಿಸ್ಕೊಂಡು ಹೋದ್ರೆ 2 ನಿಮಿಷ. ತುಂಬಾ ಸೊ ಈ ತರ ಇದೆಲ್ಲ ಕಷ್ಟಪಟ್ಟು ಬಂದಾಯ್ತು. ಹೆಂಗೆ ನಾನು ಕನ್ನಡ ಕಲಿತೆ ಅಂತ ಹೇಳ್ತೀನಿ. ನನಗೆ ಕನ್ನಡ ಆವಾಗ ನನಗೆ ಗೊತ್ತಿರುವ ಒಂದೇ ವರ್ಡ್ ಗೊತ್ತಿಲ್ಲ. ಸೊ ಬಸ್ ಸ್ಟಾಪ್ ಅಲ್ಲಿ ಒಂದ್ಸಲ ಬಸ್ಗೋಸ್ಕರ ಕಾಯ್ತಾ ಇದ್ದೆ. ಬಸ್ ಬಂತು, ಹಿಂದ್ಗಡೆ ಫುಲ್ ರಶ್ ಆಗಿತ್ತು, ಕ್ರೌಡೆಡ್, ಹತ್ತಕ್ಕೆ ಆಗ್ಲಿಲ್ಲ. ಅದಕ್ಕೆ ಮುಂದುಗಡೆಯಿಂದ ಹತ್ತಿದ್ದೀನಿ. ಕಂಡಕ್ಟರ್ ಹೇಳಿದ್ರು, ಏನಪ್ಪಾ ಮುಂದುಗಡೆಯಿಂದ ಹತ್ತುತ್ತಾ ಇದೆಯಲ್ಲ, ನೀನೇನು ಗಂಡಸ ಹೆಂಗ್ಸ ಅಂದ್ರು. ನಾನು ಹೇಳಿದೆ ಗೊತ್ತಿಲ್ಲ ಅಂತ.
ಅಲ್ಲಿ ಇರೋಬ್ರೆಲ್ಲ ನಕ್ಕು ಬಿಟ್ರು. ತುಂಬಾ ಎಂಬರಾಸಿಂಗ್ ಆಯ್ತು. ಆವಾಗ ಡಿಸೈಡ್ ಮಾಡಿದೆ ಹೆಂಗಾದ್ರೂ ಕನ್ನಡ ಕಲಿಬೇಕು ಅಂತ. ಸೊ ಹಂಗೆ ಕನ್ನಡ ಕಲಿತೆ. ಇಲ್ಲಿ ಬಂದು ಏನೋ ಕರ್ನಾಟಕ ಬಗ್ಗೆ ನನಗೆ ಎಷ್ಟು ಗೊತ್ತು ಅಂತ ಹೇಳ್ತೀನಿ ಕೇಳಿ. ಮಸಾಲೆ ದೋಸೆ, ಬೆಣ್ಣ ದೋಸೆ, ಸೆಟ್ ದೋಸೆ, ಬಿಸಿಬೇಳಾಬಾತ್, ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ಮುದ್ದೆ, ನಾಟಿ ಕೋಳಿ ಸಾರು, ಮದ್ದೂರು ವಡ, CTR, MTR, ಮಯ್ಯಾಸ್, ವಿದ್ಯಾರ್ಥಿ ಭವನ, ವೀಣಾ ಸ್ಟೋರ್, ಕೋಶೀಸ್, ಬ್ರಾಹ್ಮಿನ್ಸ್ ಕಫೆ, ಕೆಂಪೇಗೌಡ, ಕುವೆಂಪು, ಸರ್ವಜ್ಞರ್, ದಾರಬಿಂದ್ರೆ, ಭೈರಪ್ಪ, ವಿಶ್ವೇಶ್ವರಯ್ಯ, ಡಾಕ್ಟರ್ ರಾಜ್ಕುಮಾರ್, ಶಂಕರ್ನಾಗ್, ವಿಷ್ಣುವರ್ಧನ್, ಕ್ರೇಜಿ ಸ್ಟಾರ್ ರವಿಚಂದ್ರನ್, ಅಂಬರೀಷ್, ಕಾಶಿನಾಥ್, ಉಪ್ಪಿ, ಪುನೀತ್, ಸುದೀಪ್, ದರ್ಶನ್, ಧರ್ಮಸ್ಥಳ, ಕುಕ್ಕೆ, ಚಾಮುಂಡಿ, ತಲಕಾವೇರಿ, ನಂಜನಗೂಡು, ಹಳೇಬೀಡು, ಬೇಲೂರು, ಹಂಪಿ, ದುಬಾರೆ, ನಾಗರೋಳೆ, ಬತ್ತಿಪುರ, ಬಣರ್ಗಡ್ಡ, ಗೋಕರ್ಣ, ಜೋಗ್ ಫಾಲ್ಸ್, ಶೃಂಗೇರಿ, ಕೂರ್ಗ್, ಮೈಸೂರು, ಉಡುಪಿ, ಮಂಗಳೂರು, ಇನ್ಫೋಸಿಸ್ ಇನ್ ಬೆಂಗಳೂರು, ಬೆಳ್ಳಾರಿ ತುಂಬಾ ಮೈನಿಂಗ್, ಆಗುಂಬೆ ತುಂಬಾ ರೈನಿಂಗ್. ಒಟ್ನಲ್ಲಿ ಬೆಂಗಳೂರು ಒಂದು ಕಸ್ತೂರಿ ನಿವಾಸ. ಇಲ್ಲಿ ಇರುವ ಪ್ರತಿಯೊಬ್ಬ ಬಂಗಾರದ ಮನುಷ್ಯ. ಈ ಕರ್ನಾಟಕ ಒಂದು ಗಂಧದ ಗುಡಿ. ಓಕೆ, ಕ್ಲೈಮ್ಯಾಕ್ಸ್ ಬಂದಾಯ್ತು. ಸೊ ನಮಗೆ ಹೇಳೋದು ಏನಂದ್ರೆ, ಇಂಗ್ಲಿಷ್ ಅಲ್ಲಿ ಒಂದು ವರ್ಡ್ ಇದೆ, ಯೋಲೋ. ಏನಂತ ಗೊತ್ತಾ? ಯೋಲೋ, ಯು ಒನ್ಲಿ ಲಿವ್ ಒನ್ಸ್. ಕನ್ನಡದಲ್ಲಿ ಹೇಳಬೇಕಾದ್ರೆ, ವಾಟರ್ ಬೋಟ್ ಮೇಲೆ ಹೋದ್ರೆ ಉಲ್ಲಾಸ ಇಲ್ಲ, ವಾಟರ್ ಮೇಲೆ ಬೋಟ್ ಹೋದ್ರೆ ಉಲ್ಲಾಸ, ಬೋಟ್ ಮೇಲೆ ವಾಟರ್ ಹೋದ್ರೆ ಕೈಲಾಸ. ಸೊ ಎಲ್ರು ಈ ಪ್ರೆಸೆಂಟ್ ಮೂಮೆಂಟ್ ನ ಚೆನ್ನಾಗಿ ಎಂಜಾಯ್ ಮಾಡಿ, ಚೆನ್ನಾಗಿ ಬದುಕಿ ಅಂತ ಹೇಳಿ, ಹುಡುಗರೇ ಲವ್ ಗಿವ್ ಅಂತ ಏನಾದ್ರೂ ಮಾಡಿ ಹೆಲ್ತ್ ನ ಸ್ಪಾಯ್ಲ್ ಮಾಡ್ಕೋಬೇಡಿ. ಇನ್ನು ಸಿಕ್ಕಿಲ್ಲ. ಯಾಕಾದ್ರೆ ಹುಡುಗರ ಹೃದಯ ಮೊಬೈಲ್ ಫೋನ್ ತರ, ಹುಡುಗಿಯರ ಹೃದಯ ವಾಟರ್ ತರ. ಮೊಬೈಲ್ ವಾಟರ್ ಒಳಗೆ ಬಿದ್ರೂನು, ವಾಟರ್ ಮೊಬೈಲ್ ಒಳಗೆ ಬಿದ್ರೂನು ಡ್ಯಾಮೇಜ್ ಏನೋ ಮೊಬೈಲ್ಗೆ. ಸೊ ಅದಕ್ಕೆ ಪ್ರೀತಿಸುವ ಹುಡುಗಿ ನಿಮಗೆ ಸಿಕ್ಕಿದ್ರೆ ಅದು ನಿಮ್ ಲಕ್. ಇಲ್ಲಾಂದ್ರೆ ಬೇಜಾರು ಮಾಡ್ಕೋಬೇಡಿ, ಅದು ನಮ್ಮ ಅಡ್ಡಕ್ಕೆ ಬಂದಿರುವ ಬೆಕ್ಕು ಅಂತ ಹೇಳಿ ಕೊಟ್ಟಿರುವ ಅವಕಾಶಕ್ಕೆ ತುಂಬಾ ಧನ್ಯವಾದಗಳು ಹೇಳಿ